ಹುಬ್ಬಳ್ಳಿಯ ಸಬ್ ರಿಜಿಸ್ಟ್ರಾರ್ ಕಚೇರಿಗಳಲ್ಲಿ ಅಂಧ ದರ್ಬಾರ್ ನಡೀತಾ ಇದೆ. ಸರ್ಕಾರದ ಕಣ್ಣಿಗೆ ಮಣ್ಣೆರಚುವ ಕಾರ್ಯದಲ್ಲಿ ಅಧಿಕಾರಿಗಳು ಮಗ್ನರಾಗಿದ್ದಾರೆ. ನೋಂದಣಿ ಶುಲ್ಕಕ್ಕೆ ಕನ್ನ ಹಾಕ್ತಿದ್ದಾರೆ ಅಧಿಕಾರಿಗಳು. ಏಜೆಂಟರ ಜೊತೆ ಸೇರಿ ಸರ್ಕಾರಕ್ಕೆ ಸೇರಬೇಕಾಗಿದ್ದ ನೋಂದಣಿ ಶುಲ್ಕವನ್ನ ಕನ್ನ ಹಾಕಿ ಲೂಟಿ ಮಾಡ್ತಿದ್ದಾರೆ. ಆಸ್ತಿ ನೋಂದಣಿಗೆ ಭರಿಸುವ ಸರ್ಕಾರಿ ಶುಲ್ಕದ ಡಿಡಿಗಳ ದುರುಪಯೋಗ ಮಾಡ್ತಿದ್ದಾರೆ. ಒಂದೇ ಡಿಡಿಯನ್ನ ಎರಡು ಆಸ್ತಿಗಳಿಗೆ ಬಳಕೆ ಮಾಡಿಕೊಳ್ತಾ ಇದ್ದಾರೆ. ಹುಬ್ಬಳ್ಳಿಯ ಎರಡು ನೋಂದಣಿ ಕಚೇರಿಗಳಲ್ಲಿ ಈ ಗೋಲ್ಮಾಲ್ ನಡೀತಾ ಇದೆ. ಡಿಡಿ ಹಗರಣ ಮುಚ್ಚಿ ಹಾಕಲು ಒಳಸಂಚು ಕೂಡ ಮಾಡ್ತಿದ್ದಾರೆ ಅನ್ನುವಂಥ ಆರೋಪ ಇದೆ. ಈ ಹಿನ್ನೆಲೆಯಲ್ಲಿ ಗೋಲ್ಮಾಲ್ ಬಗ್ಗೆ ತನಿಖೆಗಾಗಿ ಪ್ರತ್ಯೇಕ ಟೀಮ್ಗಳನ್ನು ರಚಿಸಲಾಗಿದೆ. ಐಜಿಆರ್ ಕಚೇರಿಯಿಂದ 3 ಪ್ರತ್ಯೇಕ ತಂಡಗಳನ್ನು ರಚನೆ ಮಾಡಿ ಈಗ ತನಿಖೆ ನಡೆಸಲಾಗ್ತಾ ಇದೆ. ನೋಂದಣಿ ಶುಲ್ಕಕ್ಕೂ ಕೂಡ ಕನ್ನ ಹಾಕ್ತಿದ್ದಾರೆ ಸರ್ಕಾರಿ ಅಧಿಕಾರಿಗಳು ಅನ್ನುವಂಥ ಆರೋಪ. ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಹಮತ್. ಇಲ್ಲಿ ಅಧಿಕಾರಿಗಳು ಡಿಡಿ ಆ ನೋಂದಣಿ ಶುಲ್ಕಕ್ಕೂ ಕೂಡ ಕನ್ನ ಹಾಕ್ತಿರುವಂಥ ಆರೋಪ. ಈಗ 3 ಪ್ರತ್ಯೇಕ ತಂಡಗಳನ್ನು ರಚನೆ ಮಾಡಿ ತನಿಖೆ ಕೂಡ ನಡೆಸಲಾಗ್ತಾ ಇದೆ. ಏನೆಲ್ಲ ವಿಚಾರ ಬೆಳಕಿಗೆ ಬರ್ತಾ ಇದೆ ತನಿಖೆ ವೇಳೆ ಅಂತ, ಎಷ್ಟು ಹಗರಣ ಆಗಿದೆ ಇಲ್ಲಿ ಅಂತ? ಅಮರ್, ಇದು ಇಲಾಖಾ ತನಿಖೆಯನ್ನ ಕಳೆದ 15 ದಿನಗಳಿಂದ ನಡೀತಾನೆ ಇದೆ. ಇದು ದೊಡ್ಡ ಪ್ರಮಾಣದಲ್ಲಿ ಸುಮಾರು ಲಕ್ಷಾಂತರ ಕೋಟ್ಯಾಂತರ ಆಗಿರ್ಬಹುದು ಅನ್ನುವಂತ ಒಂದು ಅನುಮಾನ ಕೂಡ ಇಲಾಖೆಗೆ ಇರುವಂತಹ ಒಂದು ಹಿನ್ನೆಲೆಯಲ್ಲಿ 3 ಪ್ರತ್ಯೇಕ ತಂಡಗಳನ್ನ ಬೇರೆ ಬೇರೆ ತಂಡಗಳನ್ನ ಮಾಡಿ ಪ್ರತ್ಯೇಕವಾಗಿ ತನಿಖೆ ಮಾಡಿ ಅಂತೇಳಿ ಬೆಂಗಳೂರಿನ ಐಜಿ ಕಚೇರಿಯಿಂದಾನೇ ತಂಡಗಳನ್ನ ಕಳಿಸ್ಕೊಟ್ಟಿದ್ರು. ಸೊ 3 ತಂಡಗಳು ಬೇರೆ ಬೇರೆಯಾಗಿ ಮಾಡ್ತಾ ಇದ್ದಾರೆ. ಇವರು ಯಾವ ರೀತಿ ನಿಜವಾಗ್ಲಿ ಗೋಲ್ಮಾಲ್ ಅನ್ನ ನೋಡ್ಬಿಟ್ರೆ ಈ ರೀತಿನೂ ಮಾಡಬಹುದಾ ಸರ್ಕಾರಕ್ಕೆ ದ್ರೋಹ ಮೋಸ ಅನ್ನುವಂಥದ್ದು ನಿಜವಾಗ್ಲೂ ಗೊತ್ತಾಗ್ತದೆ. ಬೆಚ್ಚಿ ಬೀಳುವಂತಹ ಒಂದು ಮಾಹಿತಿ ಇದು. ಒಂದ್ ಕಡೆ ಏನಂತಂದ್ರೆ ನಮ್ಗೆ ನಮ್ಮ ಹತ್ರ ಆ ಒಂದು ಡಾಕ್ಯುಮೆಂಟ್ ಕೂಡ ಇದೆ. ಆ ಡಾಕ್ಯುಮೆಂಟ್ ಕೂಡ ನಮ್ಗೆ ಸಿಕ್ಕಿರುವಂತದ್ದು. ಒಳಗೆ ಏನ್ ನಡೀತಾ ಇದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ ಅಂತಂದ್ರೆ ಇದು ಮುಚ್ಚಾಕ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಈ ಪ್ರಕರಣ ಸಂಪೂರ್ಣವಾಗಿ ಅಂತೇಳಿ. ಬೆಳಕಿಗೆ ಯಾರಿಗೂ ಕೂಡ ಈ ಪ್ರಕರಣ ಗೊತ್ತಿಲ್ಲ. ಸೊ ಹೀಗಾಗಿ ಇದನ್ನ ಒಳಗೆ ಮುಚ್ಚಬೇಕು ಅನ್ನುವಂತಹದ್ದು ಕೂಡ ನಡೀತಾ ಇದೆ. ಇದನ್ನ ತೆರೆ ಮೇಲೆ ತರಬಾರ್ದು ಅನ್ನುವಂತಹದ್ದು ಕೂಡ ನಡೀತಾ ಇದೆ. ಸೊ ಹೀಗಾಗಿ ಈ 3 ತಂಡಗಳು ಏನೇನು ವರದಿಯನ್ನ ಕೊಟ್ಟಿದೆ ಐಜಿಆರ್ ಕಚೇರಿಗೆ ಅನ್ನುವಂಥದ್ದು ಇನ್ನೂ ಕೂಡ ನಿಗೂಢವಾಗಿದೆ. ಅದ್ರ ಬಗ್ಗೆ ಮಾಹಿತಿ ಇನ್ನೂ ಬಹಿರಂಗ ಆಗಿಲ್ಲ. ಒಂದು ಟಿಡಿಯನ್ನ ಯಾವುದೇ ಒಂದು ಆಸ್ತಿಯನ್ನ ನಾವು ನೋಂದಣಿ ಮಾಡ್ಬೇಕು ಅಂತಂದ್ರೆ ಆ ಒಂದು ಟಿಡಿಯನ್ನ ತೆಗಿಸ್ಬೇಕಾದ್ರೆ ಇಂತಿಷ್ಟು ಮೌಲ್ಯ ಅದಕ್ಕೆ ಫಿಕ್ಸ್ ಮಾಡ್ಲಾಗುತ್ತೆ. ಆ ಡಿಡಿಯನ್ನ ತೆಗಿಸ್ಬೇಕು. ಆ ಡಿಡಿ ತೆಗಿಸಿದ ದಿನಾನೇ ಅದನ್ನ ಸರ್ಕಾರಕ್ಕೆ ತುಂಬಬೇಕು, ಅಂದ್ರೆ ಖಜಾನೆಗೆ ತುಂಬಬೇಕು. ಆದ್ರೆ ಇಲ್ಲಿ ಅದು ಆಗಿಲ್ಲ. ಸೇಮ್ ಡಿಡಿಯನ್ನ ಮತ್ತೊಂದು ಆಸ್ತಿಗೆ ಅದೇ ಡಿಡಿಯನ್ನ ಹಚ್ಚಿ ಮತ್ತೆ ರಿಜಿಸ್ಟರ್ ಮಾಡ್ತಾರೆ. ಸೊ ಹೀಗಾಗಿ ಒಂದೊಂದು ಡಿಡಿಯನ್ನ 2-3 ಆಸ್ತಿಗಳಿಗೆ ಈಗ ಬಳಸಲಾಗುತ್ತೆ. ಸೊ ಹುಬ್ಬಳ್ಳಿಯಲ್ಲಿರುವಂತಹ ಎರಡೂ ಈ ಉಪನೋಂದಣಾಧಿಕಾರಿ ಕಚೇರಿ ಏನಿದೆ, ಈ ಎರಡು ಕಚೇರಿಯಲ್ಲಿ ಈ ರೀತಿಯ ಒಂದು ಗೋಲ್ಮಾಲ್ ಪ್ರಕರಣಗಳು ನಡೆದಿರುವಂತದ್ದು ಸ್ಪಷ್ಟವಾಗಿ ಇದು ಬೆಳಕಿಗೆ ಬಂದಿರುವಂತದ್ದು. ಈ ಬಗ್ಗೆ ಏನಂತಂದ್ರೆ ಈ 3 ತಂಡಗಳು ಏನು ವರದಿಯನ್ನ ನೀಡಿವೆ ಅನ್ನುವಂಥದ್ದು ತುಂಬಾನೇ ಒಂಥರ ಒಂದು ಕುತೂಹಲ ಮೂಡಿಸಿದೆ ಅಂತಾನೆ ಹೇಳ್ಬೋದು ಅಮರ್ ಪ್ರಸಾದ್. ಆದ್ರೆ ಈ ಎರಡೂ ಕಚೇರಿಗಳಲ್ಲಿ ಈ ಏಜೆಂಟರ ಒಂದು ಸಹಾಯದಿಂದ ಒಳಗಿರುವಂತಹ ಅಧಿಕಾರಿಗಳು ಸೇರ್ಕೊಂಡು ಈ ಗೋಲ್ಮಾಲ್ ಮಾಡಿದ್ದಾರೆ ಅನ್ನುವಂತಹ ಒಂದು ಮಾಹಿತಿ ಇದೆ. ಸೊ ಹೀಗಾಗಿ ಹುಬ್ಬಳ್ಳಿಯಲ್ಲಿರುವಂತಹ ಈ ಎರಡು ಉಪನೋಂದಣಾಧಿಕಾರಿಗಳ ಕಾರ್ಯಾಲಯ ಇದೆ. ಸೊ ಎರಡರಲ್ಲೂ ಕೂಡ ಈ ರೀತಿ ನಡೆದಿದೆ, ದಂಧೆ ನಡೆದಿದೆ, ಅವ್ಯವಹಾರ ನಡೆದಿದೆ, ಹಗರಣ ಆಗಿದೆ ಅನ್ನುವಂಥದ್ದು ಬೆಳಕಿಗೆ ಬಂದಿದೆ. ಥ್ಯಾಂಕ್ ಯು ರಮತ್.